ನಾವು ರಾತ್ರಿ ಇಲ್ಲಿ ಅಲ್ವಾ ಮನೆ ಕಂಡಿದ್ದು. ಆ ಗೊಸ್ಲಿ ಎಲ್ಲಿ ಮನೆ ಕಂಡಿದ್ಲು? ಗೊಸ್ಲಿ ಏನೋ ಹೊರಕ್ಕೇನೋ ಮನೆ ಕಂಡಿಲ್ಲ ಅಲ್ವಾ? ಏನಿದು? ಅಲ್ಲ, ಇಂಥ ಮನೆಗೆ ನನಗೆ ಹೆಂಗೆ ಬೆಳಗ್ಗೆ ತನಕ ಎಚ್ಚರನೇ ಆಗಿಲ್ವಲ್ಲ? ಅಯ್ಯೋ, ಯಾಕೋ ಮೈ ಕೈಯೆಲ್ಲ ಒಂದು ಸ್ವಲ್ಪ ಯಾಕೋ ನೋವಾದಂಗೆ ಆಗ್ತೈತಲ್ಲ. ಏನಾಗಿದೆ ನನ್ನ ಮೈಗೆ? ಹಾಂ, ಏನಾಗಿರ್ಬೋದು? ರಾತ್ರಿ ಏನೋ ನನಗೆ ನಿದ್ದೆ ಬರಲಿ ಅಂತ ಹಾಲು ಕುಡಿಯೋ ಅಭ್ಯಾಸ ಅಲ್ವಾ ಅಂತನ ನನ್ನ ಗಂಡ ಅಂತ ಅನ್ಕೊಟ್ಟ. ಕುಡ್ದೆ ಒಂದು ಸ್ವಲ್ಪ ಹೊತ್ತಿಗೆ ನನಗೆ ನಿದ್ದೆ ಬಂದ್ಬಿಡ್ತು. ಆಮೇಲೆ ಏನಾಯ್ತಪ್ಪ ಒಂದೂ ಗೊತ್ತಿಲ್ಲ. ಬೆಳಗ್ಗೆ ತನಕ ನನಗೆ ಎಚ್ಚರನೇ ಆಗಿಲ್ಲ. ಅಯ್ಯೋ ದೇವ್ರಿ, ಏನಾಯ್ತು? ಹಾಂ, ಏನಿದು? ಯಾಕೋ ಒಂಥರ ಸುಸ್ತಾದಂಗೆ ಆಗ್ತೈತಲ್ಲ. ಅಯ್ಯೋ, ನಮ್ಮಮ್ಮ ಬೇರೆ ಬರ್ತೀನಿ ಅಂತ ಹೇಳಿತ್ತು. ಯಾವಾಗ ಬರುತ್ತೋ ಏನೋ ನಾನು ಕರ್ಕೊಂಡೋಗೋಕ್ಕೆ. ನಾನು ಫೋನ್ ಮಾಡಬೇಕಾಯ್ತಲ್ಲ, ಫೋನು ತರಲಿಲ್ಲ. ಯಾರಾದರೂ ಪಕ್ಕದ ಮನೆ ಆಂಟಿ ಹತ್ರ ಒಂದು ಫೋನ್ ಇಸ್ಕೊಂಡು ಅಡ್ರೆಸ್ ಎಲ್ಲನ ಮೆಸೇಜ್ ಮಾಡಿಬಿಡೋಣ, ಬೇಗ ಬಂದು ಕರ್ಕೊಂಡೋಗಮ್ಮ ಅಂತಾನ. ಹಾಂ, ಏನಾದರೂ ಹೆಚ್ಚು ಕಮ್ಮಿ ಮಾಡಿಬಿಡ್ತಾನ ಈ ನನ್ನ ಮಗ. ನನಗೆ ಯಾಕೋ ಡೌಟು. ಅಯ್ಯೋ, ಗುಡ್ ಮಾರ್ನಿಂಗ್ ಮಾಯಾ, ಈಗೆದ್ದ ನೀನು? ನಾನು ಎದ್ದಳದಿರಲಿ, ನಿನ್ನ ಅಂಗಿ ಏನಾಯ್ತು? ಯಾಕೆ ಅಂಗಿ ಬಿಚ್ಚಾಕಿದ್ಯಾ? ಯಾಕೆ? ಅಯ್ಯೋ, ಯಾಕೆ ಅಂದರೆ ರಾತ್ರಿ ಎಲ್ಲ ಸೆಕೆ ಆಗೋದಲ್ವಾ, ಅದಕ್ಕೆ. ನಂಗೆ ಕಿಸಿತಾ ಇದೆಯಾ? ಅಲ್ಲ, ರಾತ್ರಿ ಹಾಲಲ್ಲಿ ಏನಾದರೂ ಮಿಕ್ಸ್ ಮಾಡಿಕೊಟ್ಟಿದ್ದ? ನನಗೆ ರಾತ್ರಿ ಎಲ್ಲ ಎಷ್ಟು ಚೆನ್ನಾಗಿ ನಿದ್ದೆ ಬಂತು. ಈಗ ನೋಡಿದ್ರೆ ಒಂದು ಸ್ವಲ್ಪ ಯಾಕೋ ಮೈ ನೋವಾದಂಗೆ ಆಗ್ತೈತೆ. ಯಾಕೋನ ಏನು ಮಾಡಿದೆ ನೀನು? ರಾತ್ರಿ ಹಾಲಾಗಿ ಏನಾದರೂ ಮಿಕ್ಸ್ ಮಾಡಿಕೊಟ್ಯಾ? ಅಯ್ಯೋ ಇಲ್ಲಪ್ಪ, ನಾನು ಯಾಕೆ ಹಾಲನ್ನ ಮಿಕ್ಸ್ ಮಾಡ್ಕೊಡ್ಲಿ? ಏನೂ ಇಲ್ಲ, ನೀನೇ ಹಾಲು ಕುಡ್ದೋಳು, ಹಂಗೆ ಮನಿಕಬಿಟ್ಟೆ. ನಾನು ಅಷ್ಟೇ ನಿನ್ನ ಜೊತೆಗೆ ಇಲ್ಲೇ ಮಲ್ಕೊಂಡಿದ್ದೆ. ಇಬ್ಬರು ಒಂದೇ ತಾಗೆ ಮನಿಕೊಂಡಿದ್ವಿ. ಅದಕ್ಕೆ ತುಂಬ ಸೆಕೆ ಆಗೋದು. ನೀನಂತೂ ಅಪ್ಪ ಸಖತ್ ಹಾಟ್. ಏನು ಹೇಳ್ತಾ ಇದ್ಯಾ? ಅಂದ್ರೆ ಇಬ್ರು ಇಲ್ಲೇ ಮನೆ ಕಂಡಿದ್ವಾ? ನಿಮ್ಮಮ್ಮ ಎಲ್ಲಿ ಮನೆ ಕಂಡಿದ್ರು? ನಮ್ಮಮ್ಮ ಸೆಕೆ ಅಂತ ಹೊರಗೆ ಹೋಗಿ ಮನಿಕಂತೀನಿ ಅಂತ ಹೊರಗೆ ಹೋಗಿದ್ರು. ನಾನು ನೀನು ಇಬ್ಬರೇ ಇಲ್ಲಿ. ಅಯ್ಯೋ, ಇಬ್ರೇನಾ? ಈ ನನ್ನ ಮಗ ಬೇರೆ ಯಾಕೋ ಶರ್ಟ್ ಎಲ್ಲ ತೆಗ್ದಾಕವನೆ. ಏನಾದರೂ ಹೆಚ್ಚು ಕಮ್ಮಿ ಮಾಡ್ಯವನ? ಅಯ್ಯೋ, ಏನಾಯ್ತು ಅಂತ ನನಗೆ ಎಚ್ಚರನೇ ಇಲ್ವಲ್ಲ. ಇದೇನಪ್ಪ ಇದು? ನಮ್ಮಮ್ಮ ಯಾವಾಗ ಬರ್ತಾಳೋ ನಾನು ಕರ್ಕೊಂಡು ಹೋಗಕ್ಕೆ ದೇವ್ರೆ. ಏನಾದರೂ ಹೆಚ್ಚು ಕಮ್ಮಿ ಆಗೋ ಮೊದಲು ನಾನು ಇಲ್ಲಿಂದ ಎಸ್ಕೇಪ್ ಆಗಬೇಕು. ಮೊದಲು ನಮ್ಮಮ್ಮಗೆ ಫೋನ್ ಮಾಡಿ ಹೇಳಬೇಕು. ಅಯ್ಯೋ ಮಾಯಾ, ಏನು ಹಂಗೆ ಯೋಚನೆ ಮಾಡ್ತಾ ಇದ್ಯಾ? ತಿಂಡಿ ತಗೊಂಬರ್ಲಾ ನಿನಗೆ? ನಿಜ ಹೇಳು, ರಾತ್ರಿ ಏನಾಯ್ತು? ರಾತ್ರಿ ಏನಾಯ್ತು ಅಂದರೆ ಕತ್ಲಾಗಿತ್ತು, ಬೆಳಕರಿತ್ತು ಅಷ್ಟೇ. ಅದಲ್ಲ ನಾನು ಕೇಳ್ತಾ ಇರೋದು. ನೀನು ಏನಾದರೂ ಮಾಡಿದ್ಯಾ ನನಗೆ? ಪಕ್ಕದಲ್ಲೇ ಯಾಕೆ ಮನೆ ಕಂಡಿದ್ದೆ ನೀನು? ನೀನು ಹೊರಗೆ ಹೋಗ್ಬೇಕು ತಾನೆ ನಿಮ್ಮ ಅಮ್ಮನ ಜೊತೆಗೆ? ಅಯ್ಯೋ, ನಮ್ಮ ಅಮ್ಮನೇ ನೀವಿಬ್ರು ಇಲ್ಲೇ ಮಲ್ಕೊಳ್ರಿ ಅಂತ ಹೇಳಿ ಹೋಗಿದ್ದು. ಗಂಡ ಹೆಂಡ್ತಿ ಅಂದಮೇಲೆ ಏನು ನಡಿಬೇಕೋ ಅದೆಲ್ಲ ನಡೆಯುತ್ತೆ. ಅದನ್ನೆಲ್ಲ ಹಿಂಗೆಲ್ಲ ಪಬ್ಲಿಕ್ಕಲ್ಲೆಲ್ಲ ಕೇಳಬಾರ್ದು ಮಾಯಾ. ನನಗೆ ನಾಚಿಕೆ ಆಗುತ್ತೆ ಹೇಳಕ್ಕೆ. ನಾಚಿಕೆನಾ? ಅಯ್ಯೋ, ಮಾನ ಮರ್ಯಾದಿಲ್ವಾ ನಿನ್ಗೆ ಹಿಂಗೆ ಮಾತಾಡಕ್ಕೆ? ಏನು ಮಾಡಿದೆ? ಅಯ್ಯೋ, ಅದನ್ನೆಲ್ಲ ಓಪನ್ ಆಗಿ ಕೇಳ್ತಾರ ಮಾಯಾ. ಹೋಗು, ನಾನು ಹೋಗಿ ತಿಂಡಿ ತಗೊಂಬರ್ತೀನಿ. ಮೊದಲು ಹೋಗಿ ಹಂಗೆ ಹಾಕೋಣ, ಆಮೇಲೆ ತಿಂಡಿ ತಗೊಂಬರ್ತೀನಿ. ಅಯ್ಯೋ ದೇವ್ರೆ, ಈ ನನ್ನ ಮಗ ಏನೋ ಮಾಡವನೆ. ಲೋಪ ನನ್ನ ಮಗ. ನಮ್ಮಮ್ಮಗೆ ಬಂದು ನಾನು ಕರ್ಕೊಂಡು ಹೋಗೋ ಅಷ್ಟಲ್ಲಿ ಏನಾಗುತ್ತೋ ಏನೋ ದೇವ್ರೆ. ಇಲ್ಲ ಏನೂ ಆಗ್ಬಾರ್ದಪ್ಪ ದೇವ್ರೆ. ನಾನು ಮಾತ್ರ ಹುಷಾರಾಗಿರ್ಬೇಕು. ರಾತ್ರಿಗೆ ಯಾವುದೇ ಕಾರಣಕ್ಕೂ ಈ ನನ್ನ ಮಗನ ಮಾತ್ರ ಇಲ್ಲಿ ಮನೆ ಕಮ್ಮಕ್ಕೆ ಬಿಡಬಾರ್ದು. ಹೊರಗೆ ಕಳಿಸ್ಬೇಕು. ಹೆಚ್ಚು ಕಮ್ಮಿ ಮಾಡಿ ಏನೇನು ಆದರೆ ನನ್ನ ಆಸೆ ಎಲ್ಲ ಮಣಪಾಲು. ಸರಿ ಡಾರ್ಲಿಂಗ್, ಏನು ತಗೊಂಬರ್ಲಿ ತಿಂಡಿ? ಏನಾದರೂ ತಗೋಬೋಗು, ಹಾಳಾಗೋಗು. ಅಯ್ಯೋ, ಏನಿದು? ಏನು ಮಾಡೋದು? ಫೋನು ಇಲ್ವಲ್ಲಪ್ಪ. ಫೋನ್ ಮಾಡೋಣ ಅಂದರೆ ಯಾರನ್ನು ಕೇಳಿ ಫೋನ? ಇರು, ಆ ಆಂಟಿ ಯಾರೋ ಬರ್ತಾ ಇದ್ದಾರೆ. ಆ ಆಂಟಿ ಹತ್ರ ಏನಾದರೂ ಇದ್ರೆ ಕೇಳೋಣ. ಆಂಟಿ ಬನ್ನಿ ಇಲ್ಲಿ. ಏನಮ್ಮ ಸಮಾಚಾರ? ನೀನೇನಾ ಅಜ್ಜಂಜನ್ ಹೆಂಡ್ತಿ? ಅದು ಅದು ಅಯ್ಯೋ, ಅದಕ್ಕೆ ಯಾಕಮ್ಮ ನಾಚ್ಕೊಂತೀಯ? ಹ್ಞೂ ಅಂತ ಹೇಳು. ಅಯ್ಯೋ, ಅಲ್ಲ, ನೀವು ಮದುವೆ ಆಗಿ ಆಲೇನೆ ತುಂಬ ದಿನನೇ ಆಗೈತೆ. ಏನು ಹೊಸ್ತಾ ಮದುವೆ ಆಗಿರೋ ಥರ ನಾಚ್ಕೊಂತ ಇದೆಯಲ್ಲ? ನಿಮ್ಮ ಮನೇಲಿ ಇದ್ರಾ ಅವರೆಲ್ಲನ? ಅವರಮ್ಮ, ಅವನು ಎಲ್ಲನ? ಇಲ್ಲಿ ಅಯ್ಯೋ, ಒಂದಲ್ಲ ಎರಡಲ್ಲ ಅವ್ರದ್ದು. ಬರೇ ಕಳ್ತಾನದ ಬುದ್ಧಿ. ಅದಕ್ಕೇನೆ ಅವನಿಗೆ ಯಾರು ಎಣ್ಣೆ ಕೊಡ್ತಾ ಇರಲಿಲ್ಲ. ಅವ್ನ ಮೂತಿ ನೋಡಿದ್ರೆ ಯಾರು ಒಪ್ಕೊಂತಾ ಇರಲಿಲ್ಲ ಹುಡುಗಿರು. ಅದಕ್ಕೆ ಅವ್ರ ಅಮ್ಮ ಒಂದು ದಿವಸ ಸರಿಯಾಗಿ ಒದ್ದು, ಹೋಗು ನೀನು ಮದುವೆ ಮಾಡ್ಕೊಂಬವರ್ಗು ಬರಬೇಡ ಇಲ್ಲಿಗೆ ಅಂತ ಮನೆಯಿಂದ ಆಚೆಗೆ ಹಾಕೋದ್ಲು. ಆಮೇಲೆ ಅದು ಹೆಂಗೆ ಮದುವೆ ಅದೋ ಏನು ಕತ್ತಿಯೋ? ನೀನು ನೋಡಿದ್ರೆ ಒಳ್ಳೆ ಮಾಡ್ರನ್ ಆಗಿದೀಯಾ, ಒಳ್ಳೆ ಪ್ಯಾಂಟು ಶರ್ಟು ಹಾಕ್ಕೊಂಡು. ನೀನು ಅವನಿಗೆ ಹೆಂಗಮ್ಮ ಬಿದ್ದೆ? ಹೆಂಗ್ ಮದುವೆ ಅದೇ? ಯಾರು ಎಣ್ಣೆ ಕೊಡ್ತಾ ಇರಲಿಲ್ಲ ಇಲ್ಲಿ. ಅಂದರೆ ನನ್ನ ಬಲಿಕ ಬಕ್ರ ಮಾಡಿ ಮದುವೆ ಮಾಡ್ಕೊಂಡವನೇ ಈ ನನ್ನ ಮಗ, ಕೋತಿ ನನ್ನ ಮಗ. ಥೂ, ನಾನು ಏನಂತ ಹೇಳಪ್ಪ ಈ ಆಂಟಿಗೆ ಈಗ.
ಹೋಗ್ಲಿ ಬಿಡು, ಅಯ್ಯೋ ಬೇಜಾರು ಮಾಡ್ಕೋಬೇಡ, ನಿನ್ ಗಂಡ ಹಂಗಿದಾನೆ ಅಂತಾನ. ನೀನ್ ಬಂದಿದ್ಯಲ್ಲ ಬದಲಾಯಿಸ್ತೀಯ ಬಿಡು, ಒಳ್ಳೆ ಹುಡುಗಿ ತರ ಕಾಣಿಸ್ತೀಯ. ಅಲ್ಲ ಆಂಟಿ, ಇವ್ರದ್ದು ಮನೇನು ಬಿದ್ದೋಗೈತೆ, ಇವ್ರು ಏನಾದ್ರು ಆಸ್ತಿ ಗಿಸ್ತಿ ಅಂತ ಏನಾದ್ರು ಐತೋ ಹೆಂಗೆ? ಹೊಲ ಜಮೀನು ಏನಾದ್ರೂ ಇತ್ತಮ್ಮ, ಇತ್ತು. ಒಂದೆರಡು ಎಕರೆ ಬೆದ್ಲು ಜಮೀನಿತ್ತು. ಆದ್ರೆ ಎಲ್ಲ ಊರು ತುಂಬಾ ಸಾಲ ಮಾಡ್ಕೊಂಡು ಅವ್ರಿಗೆ ಹೊಲನೇ ಬರ್ಕೊಟ್ಟು ಈ ಮನೇನು ಬಿಟ್ಟು ಹೋದ್ರ ಮಳೆ ಬಂದು ಎಲ್ಲ ಬಿದ್ದೋಗೈತೆ ಅದು. ನೀನ್ ನೋಡಿರ್ಬೇಕಲ್ಲ, ಅದಕ್ಕೆ ಬಾಡಿಗೆ ಮನೆ ಮಾಡಿರೋದು ಅವರು. ಇನ್ಮೇಲೆ ನೀನ್ ಇರ್ತೀಯಲ್ಲ ಗೊತ್ತಾಗುತ್ತೆ ಬಿಡು. ನಲ್ಲಿ ಏನು ಇಲ್ದೇ ಇರೋ ಗುಂಡ್ರು ಗೋವಿಗಳು. ಆಯ್ತು ಬಿಡಿ ಆಂಟಿ, ಹೋದ್ರೆ ಹೋಗ್ಲಿ. ಈಗ ನಾನೊಂದು ಫೋನ್ ಮಾಡಬೇಕು. ಫೋನು ನಮ್ಮ ಅಮ್ಮ ಇವ್ರ ಮನೆಗೆ ಬಿಟ್ಟು ಮರ್ತು ಬಂದ್ಬಿಟ್ಟೆ. ಒಂದು ಫೋನ್ ಮಾಡಬೇಕಾಗಿತ್ತು. ಫೋನ್ ಕೊಡ್ತೀರಾ ನಿಮ್ದು ಫೋನ್ ಇದ್ರೆ? ಹೌದಾ? ನಿಮ್ಮಮ್ಮಯ್ಯ ನಿಮ್ಮಪ್ಪ ಏನು ಮಾಡ್ತಾರಮ್ಮ? ಆಂಟಿ ಫೋನ್ ಕೊಡಿ, ಆಮೇಲೆ ಎಲ್ಲ ಡೀಟೇಲ್ಸು ಹೇಳ್ತೀನಿ. ಮೊದಲು ನಮ್ಮ ಅಮ್ಮಗೆ ಫೋನ್ ಮಾಡಬೇಕು, ಕೊಡಿ ಬೇಗ. ಹೌದಾ, ಸರಿ ಇರು, ಒಂದು 5 ನಿಮಿಷ ತಗೊಂಬರ್ತೀನಿ. ಬೇಗ ಬಂದು ಕರ್ಕೊಂಡು ಹೋಗು ಅಂತ ಹೇಳ್ಬೇಕು ನಮ್ಮ ಅಮ್ಮಗೆ. ಈಗಲೇ ಎಡವಟ್ಟು ಆಗೈತೆ, ಏನಾಗುತ್ತೋ ಅಂತ ನನಗೆ ಬೇರೆ ಭಯ ಆಗ್ತಿದೆ. ಅಯ್ಯಯ್ಯೋ, ಬೇಗ ಬಂದರೆ ಫೋನ್ ಮಾಡಿ ಹೇಳ್ಬಿಡ್ಬೋದು. ಅಡ್ರೆಸ್ಸು ಎಲ್ಲನ ಒಂದು ಮೆಸೇಜಲ್ಲಿ ಕಳಿಸ್ಬಿಡ್ತೀನಿ. ಮೆಸೇಜಲ್ಲಿ ಕಳಿಸಿದ್ರೆ ಫೋನ್ ಮಾಡ್ಕೊಂಬರ್ತಾರೆ. ಮೆಸೇಜಲ್ಲಿ ನೋಡ್ಕೊಂಡು ಹುಡ್ಕೊಂಬರುತ್ತೆ ನಮ್ಮ ಅಮ್ಮಯ್ಯ. ಬಂದು ಕರ್ಕೊಂಡು ಹೋದ್ರೆ ಅಷ್ಟೇ ಸಾಕು. ಅದು ತಗೊಳಮ್ಮ. ಸರಿ ಆಂಟಿ, ಒಂದು 5 ನಿಮಿಷ ಫೋನ್ ಮಾಡಿಕೊಡ್ತೀನಿ. ನೀವು ಮನೆ ಹತ್ರ ಹೋಗಿರ್ರಿ, ತಗೊಂಬಂದು ಕೊಡ್ತೀನಿ. ಸರಿ ಆಯ್ತಮ್ಮ, ಇಲ್ಲೇ ನಮ್ದು ಪಕ್ಕದ ಮನೆ. ತಂದ್ಕೊಡು, ಮರಿದೆ. ಏನಮ್ಮ ನಿನ್ನ ಹೆಸರು? ನನ್ನ ಹೆಸರು ಮಾಯಾ ಆಂಟಿ. ನಿಮ್ಮ ಹೆಸರು? ನನ್ನ ಹೆಸರು ಚೆನ್ನಮ್ಮ ಅಂತಾನ. ಹೌದಾ, ಸರಿ ಆಂಟಿ, ತಂದ್ಕೊಡ್ತೀನಿ. ರಿಂಗ್ ಆಗ್ತೈತಿ, ಎತ್ತೈತ ನಮ್ಮಮ್ಮ ಇಲ್ವಾ? ಅಲೋ 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 ಅಮ್ಮ, ನಾನು ಮಾಯಾ. ಏನಮ್ಮ ನೀನು? ನನ್ನ ಫೋನ್ ಅಲ್ಲೇ ಬಿಟ್ಟು ಬಂದಿದ್ದೀನಿ. ನೀನಾದ್ರೂ ನೆನೆಸ್ಕೊಂಡು ಕೊಡ್ಬೇಕಾನೆ. ಈಗ ಒಂದು ಫೋನ್ ಮಾಡೋಕ್ಕೂ ಇಲ್ಲಿ ಬೇರೆಯವ್ರನ್ನೂ ಕೇಳಬೇಕಾಗಿತ್ತಲ್ಲ. ಅಯ್ಯೋ, ನೀನಾದ್ರೂ ಫೋನ್ ಮಾಡ್ಬೇಕಾನೆ. ಅಯ್ಯೋ ಮಾಯಾ ಮಾಯಾ, ಅಯ್ಯೋ ನಾನು ನೀನು ಯಾವಾಗ ಫೋನ್ ಮಾಡ್ತೀಯ ಅಂತ ಕಾಯ್ತಾ ಇದ್ದೆ. ಅಯ್ಯೋ, ನೀನು ಫೋನ್ ತಗೊಂಡೋಗ್ಬೇಕು ತಾನೆ? ಗೊತ್ತಾಗದ್ ಬೇಡವಾ ನಿನಗೆ? ನಾನು ಬ್ಯಾಗ್ನ ಕಿತ್ಕೊಂಡಿದ್ಯಾ ಅಂತ ನಾನು ಅಂದ್ಕೊಂಡಿದ್ದೀನಿ. ಇಲ್ಲಿ ನೋಡಿದ್ರೆ ಇಲ್ಲೇ ಬಿಟ್ಟು ಹೋಗಿದ್ಯಾ. ನಾನು ಫೋನ್ ಮಾಡಿದ್ರೆ ಇಲ್ಲೇ ರಿಂಗ್ ಆಗ್ತೈತಿ. ಅಯ್ಯೋ, ಎಲ್ಲಿದ್ಯಾ, ಹೆಂಗಿದ್ಯಾ? ಅವ್ರ ಮನೆಗೆ ಹೋದಾ? ಇಲ್ಲಿ ಬಂದಿದ್ದೀನಿ, ಮಂಚನಹಳ್ಳಿ ಅಂತನ ಊರ ಹೆಸರು. ಇಲ್ಲಿ ಅವ್ರ ಮನೆಯೆಲ್ಲ ಬಿದ್ದೋಗೈತೆ. ಯಾವುದೋ ಒಂದು ಬಾಡಿಗೆ ಮನೇಲಿದ್ದೀವಿ. ಮೊದಲನೇ ರಾತ್ರಿ ದೇವಸ್ಥಾನದಲ್ಲಿದ್ವಿ, ಎಲ್ಲೂ ಮನೆ ಸಿಗಲಿಲ್ಲ. ಇಲ್ಲಿಗೆ ಬರೋ ಅಷ್ಟರಲ್ಲಿ ಸಾಯಂಕಾಲ ಆಗೋಗಿತ್ತು. ಇಷ್ಟೆಲ್ಲ ಕಷ್ಟ ಆಯಿತು ಅಮ್ಮ. ಆದಷ್ಟು ಬೇಗ ನನ್ನ ಕರ್ಕೊಂಡೋಗಮ್ಮ. ಯಾವಾಗ ಬರ್ತೀಯ ಕರ್ಕೊಂಡೋಗಕ್ಕೆ ಹೇಳು. ತಿನ್ಕಣಿ, ಅಡ್ರೆಸ್ಸು ಎಲ್ಲನ ಹೇಳು. ಅಡ್ರೆಸ್ ಎಲ್ಲನ ನಿನ್ನ ಫೋನಿಗೆ ಮೆಸೇಜ್ ಮಾಡ್ತೀನಿ, ನೋಡ್ಕೊ ಅದ್ರಾಗೆ. ಆಮೇಲೆ ಯಾರಿಗೂ ಗೊತ್ತಾಗಬಾರ್ದು ನೀನು ಇಲ್ಲಿಗೆ ಬರೋದು. ಆ ಥರ ಬಾ, ಇವ್ರಿಗೂ ಗೊತ್ತಾಗಬಾರ್ದು ನಾವು ಇಲ್ಲಿಗೆ ಬಂದಿರೋ ವಿಷಯ. ಯಾವಾಗ ಬರ್ತೀನಿ ಅಂತೇಳಿ ಇದೇ ಫೋನಿಗೆ ನನಗೆ ಫೋನ್ ಮಾಡು. ಇದು ಪಕ್ಕದ ಮನೆ ಆಂಟಿ, ಆ ಚೆನ್ನಮ್ಮ ಅಂತ. ಆ ಆಂಟಿಗೆ ಫೋನ್ ಮಾಡಿ ನನ್ನ ಮಗಳಿದ್ರೆ ಕೊಡ್ರಿ, ಅವರಿದ್ದರೆ ಕೊಡಕ್ಕೆ ಹೋಗ್ಬೇಡ್ರಿ ಅಂತ ಹೇಳಿ ಕೊಡು. ಫೋನ್ ಮಾಡು. ಫೋನ್ ಮಾಡಿದಾಗ ಹಂಗಂತ ಹೇಳು, ನನ್ನ ಮಗಳಿದ್ರೆ ಮಾತ್ರ ಕೊಡ್ರಿ, ಒಂದು ಜುಂಜಾನು ಅವಜ್ಜಿ ಇದ್ರೆ ಕೊಡ್ಬೇಡ್ರಿ ಅಂತ ಹೇಳು. ಹಂಗ ಆಮೇಲೆ ಅವ್ರಿಗೆ ಗೊತ್ತಾದ್ರೆ ಎಡವಟ್ಟಾಗುತ್ತೆ. ನಾನು ಇಲ್ಲೇ ಇರಬೇಕಾಗುತ್ತೆ ಪರ್ಮನೆಂಟಾಗಿ. ಏನಾದರೂ ಹೆಚ್ಚು ಕಮ್ಮಿ ಆಗೋದಕ್ಕೂ ಮೊದಲು ನಾನು ಕರ್ಕೊಂಡೋಗಮ್ಮ ಇಲ್ಲಿಂದ. ನನಗೆ ಭಯವಾದಂಗೆ ಆಗ್ತೈತೆ, ಏನಾಗುತ್ತೋ ಏನೋ ಅಂತನ. ಸರಿ ಆಯಿತು, ನಾನು ಅಡ್ರೆಸ್ ಮೆಸೇಜ್ ಮಾಡ್ತೀನಿ. ಈ ಫೋನು ಪಕ್ಕದ ಮನೆ ಆಂಟಿದು. ಸರಿ ಇಡ್ಲಾ ನಾನು. ಮಾಯಾ ಮಾಯಾ, ಯಾರಿಗೆ ಫೋನ್ ಮಾಡಿದೀಯೇ? ಇನ್ಯಾರಿಗೆ? ನಮ್ಮಮ್ಮಗೆ. ಅರ್ಜೆಂಟ್ನಾಗೆ ಫೋನು ತಗೊಂಬರಕ್ಕಾಗಲಿಲ್ಲ, ಅದಕ್ಕೆ ನಮ್ಮಮ್ಮಗೆ ಗಾಬರಿ ಆಗಿರ್ತಾರೆ ಅಂತ ಫೋನ್ ಮಾಡಿ ಹೇಳಿದೆ. ಹೌದಾ, ಸರಿ ಆಯ್ತು ಬಿಡು, ಒಳ್ಳೇದಾಯ್ತು. ನಾನೇ ಹೇಳೋಣ ಅಂತಿದ್ದೆ, ಫೋನ್ ಮಾಡಿದ್ದು ಒಳ್ಳೇದಾಯ್ತು ಬಿಡು. ಯಾರ್ದದು ಫೋನು? ಇದು ಆ ಆಂಟಿದು, ಅದು ಯಾರೋ ಇದಾರಲ್ಲ ಚೆನ್ನಮ್ಮ ಆಂಟಿ ಅಂತ, ಅವ್ರ ಫೋನ್ ಇದು. ಕೊಟ್ಟು ಬರ್ತೀನಿ ಹೋಗಿ. ಹೌದಾ, ಸರಿ ಆಯ್ತು, ಹೋಗಿ ಕೊಟ್ಟು ಬರೋದು ಜಲ್ದು. ತಿಂಡಿ ತಂಬತ್ತಾನೆ ಹೋಟ್ಲಾಗೆ, ತಿಂಬನ 3 ಹೋಗು. ಇವತ್ತು ಒಂದು ದಿವಸ ಅಷ್ಟೇ, ನಾಳೆ ಇಲ್ಲಿಂದ ಎಸ್ಕೇಪ್ ನಾನು. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೆ ನೀವು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.